ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ಅಂದರೆ ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಪ್ಲಸ್ ಸೂರ್ಯಗ್ರಹಣ ಎರಡೂ ಇದೆ. ಸೊ ಗರ್ಭಿಣಿಯರಿಗೆ ಒಂದು ದೊಡ್ಡ ಡೌಟ್ ಇರುತ್ತೆ. ಸೊ ನಾವು ಪಕ್ಷ ಮಾಡ್ಬೋದಾ, ಆ ಕ್ರಿಯೆಗಳಲ್ಲಿ ನಾವು ಭಾಗಿಯಾಗ್ಬೋದಾ, ಮತ್ತು ಪೂಜೆ ಮಾಡ್ಕೊಂಡು ಬರ್ಬೋದಾ, ಅಂದರೆ ಬರೀಡ್ ಪ್ಲೇಸ್ ಇರುತ್ತಲ್ಲ, ಸೊ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರಬಹುದಾ, ಮತ್ತು ಪಿತೃಪಕ್ಷಕ್ಕೆ ದರ್ಪಣ ಎಲ್ಲ ಬಿಡ್ತಾರೆ ಅಲ್ವಾ, ಸೊ ಅಂಥದ್ದು ವಿಷಯಕ್ಕೆಲ್ಲನೂ ಪಾಲ್ಗೊಳ್ಬೋದಾ ಅನ್ನೋ ಥರ ಎಲ್ಲ ಕ್ವೆಶನ್ಸ್ ಇದ್ದಾವೆ. ಸೊ ಅದಕ್ಕೆ ಈಗ ಬಂದು ಒಂದು ಸೆಪ್ರೇಟ್ ವಿಡಿಯೋ, ಯಾಕಂದರೆ ತುಂಬ ಜನರಿಗೆ ಇದು ಇರುವಂಥ ಡೌಟು. ಮನೆಗಳಲ್ಲಿ ಕೆಲವ್ರ ಮನೆಗಳಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ದರು ಅಂತಂದರೆ ಇನ್ನೂ ಹೆಚ್ಚಿಗೆ ಇದನ್ನು ಬಂದು ಒಂಥರ ಸ್ಪೆಷಲಾಗಿ ಪಕ್ಷ ಹಬ್ಬ ಅಂತಲೇ ಮಾಡ್ತಾರೆ. ಅಂದರೆ ಮನೆಯಲ್ಲಿ ಪೂಜೆ ಇಟ್ಕೊಳ್ತಾರೆ, ಹಿರಿಯರಿಗೆ ಅಂದರೆ ನಮ್ಮನ್ನು ಬಿಟ್ಟು ಹೋದಂಥ ಹಿರಿಯರಿಗೆ ಪೂಜೆಗಳನ್ನು ಮಾಡಿ ಅವ್ರನ್ನ ನೆನೆಸಿ ಅವ್ರಿಗೆ ಬೇಕಾಗಿರುವಂಥ ಅಡುಗೆ ಪ್ರತಿಯೊಂದು ಮಾಡ್ತಾರೆ, ಮತ್ತು ಸ್ಮಶಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಾರೆ. ಸೊ ಗರ್ಭಿಣಿಯರು ಇಂಥದಕ್ಕೆಲ್ಲನೂ ಹೋಗ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಬೇಡ. ನೀವು ಇಂಥ ಸ್ಥಳಗಳಿಗೆಲ್ಲ ಹೋಗಲೇಬೇಡಿ. ಹೇಳಬೇಕು ಅಂದರೆ ಪೀರಿಯಡ್ಸ್ ಆಗಿರುವಾಗ ಯಾವ ಥರ ಪೂಜೆ ಇಂಥ ವಿಷಯಗಳಿಗೆಲ್ಲ ರಿಸ್ಟ್ರಿಕ್ಷನ್ಸ್ ಇರ್ತಾವೋ ಅದೇ ಥರ ಪ್ರೆಗ್ನೆಂಟ್ ಲೇಡೀಸ್ಗೂ ಕೂಡ ಅದೇನೇ ರಿಸ್ಟ್ರಿಕ್ಷನ್ಸು. ಸೊ ಈ ಥರ ಪಕ್ಷ ಇಂಥವೆಲ್ಲ ಮಾಡುವಾಗ ಅಂದರೆ ಬರೀಡ್ ಪ್ಲೇಸ್ಗೆ ಹೋಗೋದಕ್ಕೆಲ್ಲನೂ ಮನೇಲಿರುವಂಥ ಗಂಡಸರೇ ಹೋಗಿ ಬರಬೇಕು. ಮತ್ತು ದರ್ಪಣ ಬಿಟ್ಟು ಬರ್ತೀವಿ ಅಂತ ಹೇಳಿ ನದಿ ತೀರಕ್ಕೆಲ್ಲ ಹೋಗ್ತಾರಲ್ಲ, ಅಂಥ ವಿಷಯಗಳಿಗೂ ಅಷ್ಟೇ ಮನೇಲಿರುವಂಥ ಹಿರಿಯರು ಗಂಡಸರನ್ನೇ ಹೋಗಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಪ್ರೆಗ್ನೆಂಟ್ ಲೇಡೀಸು ಇಂಥ ವಿಷಯಗಳಲ್ಲಿ ಬಂದು ಪಾಲ್ಗೊಳ್ಬೇಡಿ. ಒಂದು ವೇಳೆ ಮನೇಲಿ ಪೂಜೆ ಮಾಡ್ತಿದ್ದಾರೆ ಅಂದರೆ ಅಂಥದ್ದೆಲ್ಲ ಮಾಡ್ಕೊಳ್ಳಿ, ಮನೇಲಿ ಮಾಡುವಂಥ ವಿಷಯಗಳು ಮಾಡ್ಕೊಳ್ಳಿ, ಆದರೆ ಹೊರಗೆ ಹೋಗಿ ಮಾಡುವಂಥದ್ದು ಬೇಡ. ಸೊ ಯಾವುದೇ ಕಾರಣಕ್ಕೂ ಅಷ್ಟೇ ಪ್ರೆಗ್ನೆಂಟ್ ಲೇಡೀಸ್ ಇದಕ್ಕೆಲ್ಲ ಅಲೋ ಇಲ್ಲ. ಪೀರಿಯಡ್ಸ್ ಟೈಮಲ್ಲಿ ಯಾವ ರೀತಿ ಇಂಥ ವಿಷಯಗಳಿಗೆಲ್ಲನೂ ರಿಸ್ಟ್ರಿಕ್ಷನ್ಸ್ ಇರ್ತಾವೋ ಅದೇ ಥರನೇ ಪ್ರೆಗ್ನೆಂಟ್ ವಿಮೆನ್ಸ್ಗೂ ಇದೇ ಥರನೇ ಇರೋದು. ಸೊ ಯಾವುದೇ ಕಾರಣಕ್ಕೂ ಇಂಥ ಒಂದು ಪ್ಲೇಸ್ಗಳಿಗೆ ಹೋಗೋದೇ ಆಗಲಿ, ಕೂತು ಮಾಡುವಂಥದ್ದಾಗಲಿ, ಭಾಗಿಯಾಗೋದಾಗಲಿ, ಇಲ್ಲ ಸ್ಮಶಾನಕ್ಕೆ ಹೋಗುವಂಥದ್ದಾಗಲಿ, ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀವಿ ಅಂತ ಹೋಗೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಮನೆಯಲ್ಲಿ ಸಿಂಪಲಾಗಿ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ನಾವು ಅಂತಂದರೆ ನೀವು ಆರಾಮಾಗೆ ಮಾಡ್ಬೋದು, ಅಂಥದಕ್ಕೆಲ್ಲ ಏನೂ ತೊಂದರೆ ಇಲ್ಲ, ಸರಿನಾ? ಸೊ ಈ ವಿಷಯ ಬಂದು ಅಂದರೆ ಡೈರೆಕ್ಟಾಗಿ ಎಲ್ಲದಕ್ಕೂ ಭಾಗಿಯಾಗೋದು ಬಂದು ಬೇಡವೇ ಬೇಡ. ಹಿರಿಯರು ಹೇಳೋದು ಅಷ್ಟೇ, ಪ್ರೆಗ್ನೆಂಟ್ ವಿಮೆನ್ಸ್ ಆಲ್ಮೋಸ್ಟ್ ದೇವಸ್ಥಾನಗಳಿಗೇ ಒಂದು ಸೆಕೆಂಡ್ ಟ್ರೈಮಿಸ್ಟರ್ ಆಗ್ತಿದ್ದ ಹಾಗೆ ದೇವಸ್ಥಾನಗಳಿಗೂ ಹೋಗಬಾರ್ದು ಅನ್ನೋ ಥರ ಹೇಳ್ತಾರೆ. ಯಾಕಂದರೆ ತುಂಬ ದೂರ ಟ್ರಾವೆಲ್ ಮಾಡಬೇಕಾಗತ್ತೆ. ಸೊ ಆ ಕಾರಣದಿಂದ ಮನೇಲಿ ಇರಲಿ ಅನ್ನೋ ಕಾರಣಕ್ಕೂ ಕೂಡ ಹೇಳ್ತಾರೆ. ಆ ಥರ ಇರಬೇಕಾದ್ರೆ ಇಂಥ ಸೂಕ್ಷ್ಮ ವಿಚಾರಗಳನ್ನು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಕೆಲವ್ರಿಗೆ ಗೊತ್ತಿರಲ್ಲ, ಅಪ್ಪಿತಪ್ಪಿ ಮಾಡಿಬಿಡ್ತೀರಾ, ಅದಕ್ಕೋಸ್ಕರ ಇವಾಗಲೇ ನಾನು ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೇನಂತಂದರೆ ಈ ಒಂದು ಮೇಯ್ನ್ ವಿಷಯಗಳಿಗೆ ಭಾಗಿಯಾಗಬೇಡಿ. ಮನೇಲಿ ಮಾಡುವಂಥ ಪೂಜಾ ಕಾರ್ಯಕ್ರಮಗಳಿಗೆ ಬೇಕಾದರೆ ನೀವು ಭಾಗಿಯಾಗ್ಬೋದು. ಸೊ ಅದರಲ್ಲಿ ಏನೂ ತೊಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.